ನಮಸ್ಕಾರ ಫ್ರೆಂಡ್ಸ್. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಒಂದು ಹೊಸ ನೋಟಿಫಿಕೇಷನ್ ಹೊರಡಿಸಿದೆ. ಇದರಲ್ಲಿ ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟು, ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಏನು, ಸ್ಯಾಲ್ರಿ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ನೇಮ್ ಬಂದುಬಿಟ್ಟು ಜೂನಿಯರ್ ಅಸೋಸಿಯೇಟ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ. ಇದಾದ ನಂತರ ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 1/11/2025 ಇದೆ. ಅದಾದ ನಂತರ ಲಾಸ್ಟ್ ಡೇಟ್ ಬಂದುಬಿಟ್ಟು 1/12/2025. ಇದಾದ ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 110 ವೇಕೆನ್ಸಿಗಳಿದೆ. ಜೂನಿಯರ್ ಅಸೋಸಿಯೇಟ್ ಇದರಲ್ಲಿ 199 ವೇಕೆನ್ಸಿಗಳಿದೆ. ಅದಾದ ನಂತರ ಟೋಟಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೂ ಜೂನಿಯರ್ ಅಸೋಸಿಯೇಟ್ ಮ್ಯಾನೇಜರ್ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 309 ವೇಕೆನ್ಸಿಗಳಿದೆ. ಜಾಬ್ ಪ್ರೊಫೈಲ್ ಇಲ್ಲಿ ನೋಡ್ಬೋದು ನೀವು. ಅಸಿಸ್ಟೆಂಟ್ ಮ್ಯಾನೇಜರ ಜಾಬ್ ಪ್ರೊಫೈಲ್ ಪೂರ್ತಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಒಂದೊಂದಾಗಿ ನೋಡ್ಬೋದು, ತುಂಬ ಜಾಸ್ತಿ ಇದೆ ನೋಡಿಲ್ಲಿ. ಇದು ವಿಡಿಯೋ ಪೋಸ್ ಮಾಡಿ ಡೀಟೇಲಾಗಿ ನೋಡ್ಕೊಳ್ಳಿ. ಇಲ್ಲಿ ಅದಾದ ನಂತರ ಜೂನಿಯರ್ ಅಸೋಸಿಯೇಟ್ ಜಾಬ್ ಪ್ರೊಫೈಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದ ಇಲ್ಲಿ ತನಕ ಪೂರ ಜಾಬ್ ಪ್ರೊಫೈಲ್ ಇದೆ. ನೀವು ನೀಟಾಗಿ ವಿಡಿಯೋ ಪೋಸ್ ಮಾಡಿಕೊಂಡು ನೋಡ್ಬೋದು. ಅದಾದ ನಂತರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದುಬಿಟ್ಟು ಜೂನಿಯರ್ ಅಸೋಸಿಯೇಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಜಸ್ಟ್ ಡಿಗ್ರಿ ಪಾಸ್ಔಟ್ ಇದ್ದರೆ ಸಾಕು. ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ 20ರಿಂದ 32 ವರ್ಷ ಒಳಗಡೆ ಇರಬೇಕು. ಅದಾದ ನಂತರ ಎಕ್ಸ್ಪೀರಿಯನ್ಸ್ 3 ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ ಕಡ್ಡಾಯವಾಗಿ ಇರಲೇಬೇಕು. ಅದಾದ ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಜಸ್ಟ್ ಡಿಗ್ರಿ ಪಾಸ್ಔಟ್ ಇದ್ದರೆ ಸಾಕು. ನಿಮಗೆ ಏಜ್ ಬಂದುಬಿಟ್ಟು 20ರಿಂದ 35 ವರ್ಷದ ಒಳಗಡೆ ಇರಬೇಕು. ಅದಾದ ನಂತರ ನಿಮಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಇರಲೇಬೇಕು. ಅದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ನೋಡಿ. ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಅಂದರೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ ದ ಗ್ರ್ಯಾಜುಯೇಷನ್, ಅಂದರೆ ನೀವು ಡಿಗ್ರಿಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತದೆ. ಅದಾದ ನಂತರ ಅಪ್ಲಿಕೇಶನ್ ಫೀಸ್ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 750 ರೂಪಾಯಿ ಇರುತ್ತೆ. ಇದು ನಾನ್ ರಿಫಂಡಬಲ್, ಅಂದರೆ 750 ರೂಪಾಯಿ ಡೈಲಿ ನೀವು ಕಟ್ಟಿದ್ದು ವಾಪಸ್ ಅವರು ಕೊಡೋದಿಲ್ಲ. ಇದಾದ ನಂತರ ಇಲ್ಲಿ ಸರ್ಕಲ್ ಬ್ಯಾಂಕಿಂಗ್ ಔಟ್ಲೆಟ್ ನಂಬರ್ ಆಫ್ ವೇಕೆನ್ಸೀಸ್ ಇನ್ ಜೂನಿಯರ್ ಅಕೌಂಟೆಂಟ್ ಜೂನಿಯರ್ ಅಸೋಸಿಯೇಟ್. ಅದಾದ ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ವೇಕೆನ್ಸಿಗಳನ್ನ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಬೆಳಗಾಂನಲ್ಲಿ ಒಂದು ಪೋಸ್ಟ್ ಇದೆ. ಯಾವುದು ಜೂನಿಯರ್ ಅಸೋಸಿಯೇಟ್. ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಅಸಿಸ್ಟೆಂಟ್ ಮ್ಯಾನೇಜರ್ ವೇಕೆನ್ಸಿ ಖಾಲಿ ಇದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೇವಲ ಒಂದೇ ಪೋಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಖಾಲಿ ಇದೆ. ಉಳಿದಂಥ ಎಲ್ಲ ಪೋಸ್ಟ್ಗಳು ಎಲ್ಲ ಒಂದೊಂದು ಊರಲ್ಲಿ, ಅಂದರೆ ಗದಗ, ಚಿಕ್ಕೋಡಿ, ಬೀದರ್ನಲ್ಲಿ ಎಲ್ಲ ಕೂಡ ಒಂದೊಂದು ಪೋಸ್ಟ್ಗಳು ಜೂನಿಯರ್ ಅಸೋಸಿಯೇಟ್ದೆ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಹಾಸನ, ಕೊಪ್ಪಳನಲ್ಲಿ ಕೂಡ ಒಂದೊಂದೇ ವೇಕೆನ್ಸಿಗಳಿದೆ. ಇದಾದ ನಂತರ ಹೌ ಟು ಅಪ್ಲೈ ನೋಡಿ. ನೀವು www.ippbonline.comಗೆ ಗೂಗಲಲ್ಲಿ ನೀವು ಈ ರೀತಿ ಸರ್ಚ್ ಮಾಡಿದಾಗ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಇದೆ ನೋಡಿ. ನೀವು ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಬೇಸಿಕ್ ಇನ್ಫಾರ್ಮೇಷನಲ್ಲಿ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್, ಅಂದರೆ ನಿಮ್ಮ ಫಸ್ಟ್ ನೇಮ್ ಕನ್ಫರ್ಮ್ ಫಸ್ಟ್ ನೇಮ್ ಹಾಕಿ. ಅದಾದ ನಂತರ ಮಿಡಲ್ ನೇಮ್, ಅಂದರೆ ನಿಮ್ಮ ತಂದೆಯವ್ರ ಹೆಸರು ಅಂತ ಬರುತ್ತೆ ಅಲ್ವ, ಅದು ಹಾಕಿ. ಅದಾದಮೇಲೆ ಕನ್ಫರ್ಮ್ ಮಿಡಲ್ ನೇಮ್ ಹಾಕಿ. ಅದಾದ ನಂತರ ಲಾಸ್ಟ್ ನೇಮ್, ನಿಮ್ಮ ಸರ್ ನೇಮ್ ಹಾಕಿ. ಅದಾದ ನಂತರ ನಿಮ್ಮ ಕನ್ಫರ್ಮ್ ಲಾಸ್ಟ್ ನೇಮ್ ಹಾಕಿ, ಅದೇ ನಿಮ್ಮ ಸರ್ ನೇಮ್ ಲಾಸ್ಟ್ ನೇಮ್. ಇದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ನೀವು ಅಡಿಷ್ನಲಿ ಯಾವುದಾದ್ರೂ ಮೊಬೈಲ್ ನಂಬರ್ ಹಾಕಿ ಇದ್ದರೆ ಅದನ್ನು ಹಾಕ್ಬೋದು. ಅದಾದ ನಂತರ ಇಮೇಲ್ ಐ ಡಿ ಹಾಕಿ.
ಅದಾದ ನಂತರ ಕನ್ಫರ್ಮ್ ಇಮೇಲ್ ಐ ಡಿ ಮತ್ತೊಮ್ಮೆ ಹಾಕಿ, ಅದಾದ ನಂತರ ಸೆಕ್ಯೂರಿಟಿ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸ್ಕ್ಯಾನ್ಡ್ ಫೋಟೋಗ್ರಾಫ್ ಫಾರ್ ದ ಕ್ಯಾಂಡಿಡೇಟ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಫೋಟೋಗ್ರಾಫ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಲೈವ್ ಕ್ಯಾಪ್ಚರ್ ಇಮೇಜ್ ಕೂಡ ಬರುತ್ತೆ. ನೀವು ಇಲ್ಲಿ ಲೈವ್ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಲೈವ್ ಸೆಲ್ಫಿ ಬರುತ್ತೆ. ನೀಟಾಗಿ ಕ್ಲಿಯರಾಗಿ ನಿಮ್ಮ ಸೆಲ್ಫಿಯನ್ನು ತೆಗೆದು ಇಲ್ಲಿ ಲೈವ್ ಕ್ಯಾಪ್ಚರ್ ಮೇಲೆ ಹಾಕಿ ನೋಡಿ. ನಿಮ್ಮ ಒಂದು ಫೋಟೋ ಬಂದುಬಿಟ್ಟು 50 KB ಒಳಗಡೆ ಇರಬೇಕು. 230 ಪಿಕ್ಸೆಲ್ನಲ್ಲಿ ನಿಮ್ಮ ಒಂದು ಫೋಟೋ ಇದ್ದರೆ ಮಾತ್ರ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ನಿಮ್ಮ ಒಂದು ಇಲ್ಲಿ ನೋಡ್ಬೋದು ಸಿಗ್ನೇಚರ್. ನಿಮ್ಮ ಒಂದು ಸಿಗ್ನೇಚರ್ 10 ರಿಂದ 20 KB ಮಾತ್ರ ಇರಬೇಕು. ಅದಾದ ನಂತರ 20 ರಿಂದ 50 KB ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕು. ಅಂದರೆ ನಿಮ್ಮ ಥಂಬ್ ಇಂಪ್ರೆಷನ್ 20 ರಿಂದ 50 KB ಇರಬೇಕು. ಇದು ಮುಖ್ಯವಾಗಿ ಗಮನಿಸಿ. ಇದಾದ ನಂತರ ಇಲ್ಲಿ ಸ್ಕ್ಯಾನ್ಡ್ ಸಿಗ್ನೇಚರ್ ಫಾರ್ ದ ಕ್ಯಾಂಡಿಡೇಟ್ ಅಂತ ಇದೆ. ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ. ಅದಾದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಹಾಕಿ. ಬೇಸಿಕ್ ಡೀಟೇಲ್ಸ್ ಏನೇನೆಂದರೆ ಇಲ್ಲಿ ನೋಡಿ, ನಿಮ್ಮ ಪೋಸ್ಟ್ ನೇಮ್. ಇಲ್ಲಿ ನಿಮ್ಮ ಪೋಸ್ಟ್ ನೇಮ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಜೂನಿಯರ್ ಅಸೋಸಿಯೇಟ್, ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕರೆಂಟ್ ಪೇ ಸ್ಕೇಲ್ ಎಷ್ಟಿದೆ ಅದನ್ನು ಹಾಕಿ. ಅದಾದ ನಂತರ ನಿಮ್ಮ ಕರೆಂಟ್ ಲೆವೆಲ್ ಏನು ಅದನ್ನು ಹಾಕಿ. ಅದಾದ ನಂತರ ಸರ್ಕಲ್ ಯು ಅಂದರೆ ಇಲ್ಲಿ ನೋಡ್ಬೋದು ಸರ್ಕಲ್ ಯು ವಾಂಟ್ ಟು ಔಟ್ ಫಾರ್ ಅಂತ ಕೇಳ್ತಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾಯಿದ್ರೆ ನೀವು ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೋಬೋದು. ಅದಾದ ನಂತರ ನಿಮ್ಮ ಒಂದು ಕ್ಯಾಟಗರಿ ಕೇಳ್ತಿದೆ. ಕ್ಯಾಟಗರಿ ಹಾಕಿ ನೀವು SC ST ಅಥವಾ OBC ದವರ ಯಾವ ಕಾಸ್ಟ್ದಿಂದ ಬಿಲಾಂಗ್ ಮಾಡ್ತೀರೋ ಅದನ್ನು ಹಾಕಿ. ಅದಾದ ನಂತರ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ 40% ಅಂತ ಕೇಳ್ತಾಯಿದೆ. ಎಸ್ ಇದ್ದರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಧರ್ಮದ ಬಗ್ಗೆ ಕೇಳ್ತಾ ಇದೆ. ನೀವು ಹಿಂದೂನ ಮುಸ್ಲಿಮ್ ಅಂತ ಕೇಳ್ತಾ ಇದೆ, ಅದನ್ನು ಹಾಕಿ. ಹಿಂದೂ ಇದ್ದರೆ ಹಿಂದೂ ಹಾಕಿ. ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ, ಇಲ್ಲ ಅಂದರೆ ನೋ ಹಾಕಿ. ಅದಾದ ನಂತರ ಡು ಯು ಬಿಲಾಂಗ್ ಟು ಮೈನಾರಿಟಿ ಕಮ್ಯುನಿಟಿ ಅಂತ ಕೇಳ್ತಿದೆ, ಇನ್ನು ಇಲ್ಲಿ ನೋ ಅಂತ ಹಾಕಿ. ಅದಾದ ನಂತರ ನಿಮ್ಮ ಒಂದು ಕರೆಂಟ್ ಆಧಾರ್ ವೆರಿಫಿಕೇಷನ್ ಕೇಳ್ತಾ ಇದೆ, ಇಲ್ಲಿ ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದಾದ ನಂತರ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಪ್ಯಾನ್ ಕಾರ್ಡ್ ನಂಬರ್ ಹಾಕಿದಾಗ ಮುಂದೆ ನಿಮಗೆ ಈ ರೀತಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಪರ್ಸ್ನಲ್ ಡೀಟೇಲ್ಸ್ ಏನೇನು ಅಂದರೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಆದ ನಂತರ ನಿಮ್ಮ ಒಂದು ಜೆಂಡರ್ ಆಯ್ಕೆ ಮಾಡ್ಕೊಂಡು ನೀವು ಮೇಲ ಅಥವಾ ಫಿಮೇಲ ಚಾಯ್ಸ್ ಮಾಡಿಕೊಂಡಾಗ ಮುಂದೆ ನಿಮಗೆ ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಅಂತ ಕೇಳ್ತಿದೆ, ಇಲ್ಲಿ ನೋ ಅಂತ ಹಾಕಿ. ಅದಾದ ನಂತರ ನೀವು ಸಿಂಗಲ ಅಥವಾ ಮ್ಯಾರಿಡ್ ಅಂತ ಕೇಳ್ತಿದೆ, ಅದನ್ನು ಹಾಕಿ. ಅದಾದ ನಂತರ ನಿಮ್ಮ ಒಂದು ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮಗೆ ಮದುವೆ ಆದರೆ ನಿಮ್ಮ ಮನೆಯವರ ಹೆಸರು ಹಾಕಿ. ಇದಾದ ನಂತರ ನಿಮ್ಮ ಅಡ್ರೆಸ್ ಬಗ್ಗೆ ಕೇಳುತ್ತೆ. ನಿಮ್ಮ ಅಡ್ರೆಸ್ ನೋಡಿ, ಇಲ್ಲಿ ಅಡ್ರೆಸ್ 1 ಇದ್ದಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಹಾಕಿ. ಅದಾದ ನಂತರ ಅಡ್ರೆಸ್ 2ನಲ್ಲಿ ನಿಮ್ಮ ಊರ ಹೆಸರು ಹಾಕಿ. ಅಡ್ರೆಸ್ 3ನಲ್ಲಿ ತಾಲೂಕು ಹೆಸರು ಹಾಕಿ. ಅಡ್ರೆಸ್ ಇಲ್ಲಿ ಡಿಸ್ಟಿಕ್ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಹಾಕಿ. ಅದಾದ ನಂತರ ನಿಮ್ಮ ಒಂದು ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ಅಂದರೆ ನಮ್ಮ ಕರ್ನಾಟಕ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಪಿನ್ ಕೋಡ್ ನಂಬರ್ ಹಾಕಿ. ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಮೇಲೆ ಸೇಮ್ ಆ್ಯಸ್ ಪರ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ಅಲ್ಲಿ ಮೇಲೆ ಹೇಗೆ ಇಲ್ಲಿ ಕಾಣ್ತಿದೆ ಇಲ್ಲಿಯೂ ಕೂಡ ಹಾಗೆ ಕಾಣುತ್ತೆ. ಅದಾದ ನಂತರ ನಿಮ್ಮ ಒಂದು ಬ್ಯಾಂಕಿಂಗ್ ಡೀಟೇಲ್ಸ್ ಅಂತ ಕೇಳುತ್ತೆ. ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ ನೀಟಾಗಿ ಇಲ್ಲಿ ನೋಡ್ಬೋದು, ಹಾಕ್ಬೋದು. ನೀವು ಅಕೌಂಟ್ ನಂಬರ್ ಬಂದುಬಿಟ್ಟು ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ. ಅದಾದ ನಂತರ ಅಕೌಂಟ್ ನಂಬರ್ ಹಾಕಿ. ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಿ. ಅದಾದ ನಂತರ ಬ್ಯಾಂಕ್ ಬ್ರ್ಯಾಂಚ್ ನೇಮ್ ಹಾಕಿ. ಟೈಪ್ ಆಫ್ ಅಕೌಂಟ್ ಹಾಕಿ. IFSC ಕೋಡ್ ಹಾಕಿ. ಅದಾದ ನಂತರ ನಿಮ್ಮ ಒಂದು ಇಲ್ಲಿ ಅಪ್ಲಿಕೇಶನ್ ಫೀಸ್ ಬರುತ್ತೆ, 750 ರೂಪಾಯಿ ಅಂತ ಬರ್ತಾಯಿದೆ. ನಿಮಗೆ ಎಷ್ಟು ಬರುತ್ತೆ ನೋಡಿ. ಅದಾದ ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಒಂದು
ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳುತ್ತೆ. ನೋಡಿ, ಇಲ್ಲಿ ನಿಮ್ಮ ಒಂದು ಗ್ರ್ಯಾಜುಯೇಷನ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ ಗ್ರ್ಯಾಜುಯೇಷನಲ್ಲಿ ಸಬ್ಜೆಕ್ಟ್ ಏನು ತೊಗೊಂಡ್ರೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೇಮ್ ಆಫ್ ದ ಯೂನಿವರ್ಸಿಟಿ ಅಥವಾ ಬೋರ್ಡ್, ನಿಮ್ಮ ಒಂದು ಬೋರ್ಡ್ನ ಹೆಸರು, ನಿಮ್ಮ ಕಾಲೇಜಿನ ಬೋರ್ಡಿನ ಹೆಸರೊಂದು ಚಾಯ್ಸ್ ಮಾಡ್ಕೊಳ್ಳಿ. ನೀವು ಪಾಸಾದ ವರ್ಷನ ಇಲ್ಲಿ ಫಿಲಪ್ ಮಾಡಿ. ಅದಾದ ನಂತರ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ಹಾಕಿ. ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿರೋ ಅದನ್ನು ಹಾಕಿ. ಅದಾದ ನಂತರ ಇಲ್ಲಿ ನೀವು ಡು ಯು ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಡು ಯು ಹ್ಯಾವ್ ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೀವು ನೋಡ್ಬೋದು, ಇದು ಎಸ್ ಅಂತಲೇ ಹಾಕಬೇಕು. ನೀವು 3 ವರ್ಷದ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಮುಂದೆ ಹೋಗೋದೇ ಇಲ್ಲ. ಅದಾದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಲ್ಯಾಂಗ್ವೇಜ್ ಬಗ್ಗೆ. ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಕೊಳ್ಳಿ. ನೀವು ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿದ್ದೀರ ಅಂದಮೇಲೆ ಇಲ್ಲಿ ನೀವು ಕನ್ನಡನೇ ಚಾಯ್ಸ್ ಮಾಡ್ಕೊಳ್ಳಿ. ಕನ್ನಡ ಬಂದುಬಿಟ್ಟು ಇಲ್ಲಿ ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಅಂತ ಇದೆ, ಇವೆಲ್ಲ ಆನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆನ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೇನಾದರೂ ಎಡಿಷ್ನಲ್ ಭಾಷೆ ಬರ್ತಾಯಿದ್ರೆ ಇಲ್ಲಿ ನೀವು ಕೆಳಗಡೆ ಹಿಂದಿ, ಇಂಗ್ಲೀಷ್ ಕೂಡ ಹಾಕಿ ಇದೇ ರೀತಿ ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ಒಟ್ಟು ಅಪ್ಲಿಕೇಶನ್ ಹಾಕಿದಾಗ ಕಂಪ್ಲೀಟ್ ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ ರೆಡಿಯಾಗಿ ಬರುತ್ತೆ. ಈ ರೀತಿ ರೆಡಿಯಾದಾಗ ತೆಳಗೆ ಸ್ಕ್ರೋಲ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೋಡ್ಸ್ ಅಂತ ಬಂದಿದೆ ನೋಡಿ, ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಏನೇನೆಂದರೆ ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್, ನಿಮ್ಮ ಒಂದು ರೆಸ್ಯೂಮ್ ಮತ್ತು ನಿಮ್ಮ ಒಂದು ಮಾರ್ಕ್ಶೀಟ್ಗಳು ಎಲ್ಲ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಪೇಮೆಂಟ್ ಬಂದುಬಿಟ್ಟು ಇಲ್ಲಿ 750 ರೂಪಾಯಿ ಅಂತ ಬರುತ್ತೆ. ಬಂದಾಗ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಮೇಕ್ ಪೇಮೆಂಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀರಾ ನೋಡಿ. ನಿಮಗೆ ಯಾವ ಒಂದು ಮಾಮೂಲಿಯಾಗಿ ಎಲ್ಲರೂ UPIನೇ ಯೂಸ್ ಮಾಡೋದು. ಫೋನ್ಪೇ ಮುಖಾಂತರ ಅಥವಾ ಸ್ಕ್ಯಾನರ್ ಮುಖಾಂತರನೂ ಇಲ್ಲಿ ಫೋನ್ಪೇ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಆಗಿತ್ತು ಇದೊಂದು ವಿಡಿಯೋದಲ್ಲಿ. ನಿಮಗೆ ಆಸಕ್ತಿ ಉಳ್ಳವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಇದು ಕೇವಲ ಎಕ್ಸ್ಪೀರಿಯೆನ್ಸ್ ಇದ್ದಂಥ ವ್ಯಕ್ತಿಗಳು ಮಾತ್ರ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಫ್ರೆಷರ್ಸ್ ಇದಕ್ಕೆ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ಇದಿಷ್ಟು ವಿಡಿಯೋದು ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.